ಜಯ ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್ ಜಯ ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್. ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಗಾನ ತಾರೆಗಳ ಝೀ ಸೂಪರ್ ಸ್ಟಾರ್. ಟ್ರೋಫಿಗಾಗಿ ಪೈಪೋಟಿ, ಹಾಡಿನ ಪೈಪೋಟಿ, 1-on-1 ಆಗೋಯ್ತು, ಸೋಲೋ, ಡ್ಯೂಯೆಟ್ಟು, ಹೀಗೆ ಹಾಡ್ತಾನೆ ಇದ್ದಾರೆ, ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಹತ್ತತ್ತು ತಗೊಂಡು ನಮ್ಮ ಜಡ್ಜಸ್ಗೂ ಕನ್ಫ್ಯೂಸ್ ಮಾಡ್ತಾ ಕಷ್ಟ ಕೊಡ್ತಾ ಇದ್ದಾರೆ ಟ್ರೋಫಿ ಯಾರು ಕೊಡೋದು ಅಂತ ಹೇಳಿ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಹಾಡನ್ನ ಹಾಡ್ತಾರೆ, ಈ ಸಂಚಿಕೆಯ ವಿಶೇಷತೆ ಏನು ಅಂತ ತಿಳ್ಕೊಬೇಕು ನಾವು. ಈ ಸಂಚಿಕೆಯ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಕ್ಲಾಸಿಕ್ ಹೇ. ಕನ್ನಡ ಚಿತ್ರರಂಗದ ಹಳೆಯ ಸುಮಧುರ ಗೀತೆಗಳನ್ನ ನಮ್ಮ ಟ್ರೆಂಡಿ ಹುಡುಗರು ಟ್ರೆಂಡಿಯಾಗಿ ಹಾಡೋದಕ್ಕೆ ಬರ್ತಿದ್ದಾರೆ. ಸೊ ಟೀಮ್ ಚೆನ್ನಪ್ಪ, ಟೀಮ್ ಸುನೀಲ, ಈ ಎರಡು ತಂಡಗಳು ರೆಡಿ ಆಗಿದೆ. ಕ್ಲಾಸಿಕ್ ಹಿಟ್ಸ್ ಅಲ್ಲಿ ಹಾಡೋದಕ್ಕೆ ಬರ್ತಾ ಇರುವಂತ ಮೊದಲ ತಂಡ ಟೀಮ್ ಚೆನ್ನಪ್ಪನಿಂದ ನಾವು ಟೀಮ್ ಸುನೀಲ. ಅಕ್ಕ, ಯಾರನ್ನ ಕಳಿಸ್ತಾ ಇದ್ದೀರಾ? ನಮ್ಮ ಕಡೆಯಿಂದ ರಾಕ್ ಸ್ಟಾರ್, ಯೂನಿಕ್ ವಾಯ್ಸ್, ಮೈಕ್ ಟೈಸನ್, ಸಂಜಿತ್ ಹೆಗಡೆ ಅವರು ಬರ್ತಿದ್ದಾರೆ. ಆಸ್ ನಮ್ಮ ಸುನೀಲ ಹೇಳ್ದಂಗೆ ರಾಕ್ ಸ್ಟಾರ್, ಮೈಕ್ ಟೈಸನ್, ಸಂಜಿತ್ ಹೆಗ್ಡೆ. ಸೊ ಸಂಜಿತ್, ಎಸ್, ಎಷ್ಟು ಹೆಮ್ಮೆ ಆಗ್ತಾ ಇದೆ ಸುನಿಲ್ ಟೀಮ್ ಅಲ್ಲಿ ಇದ್ದು ನಿಮಗೆ? ನೋಡ್ತಿರ್ತೀನಿ ಸ್ಟುಡಿಯೋದಲ್ಲಿ. ಹಿ ಇಸ್ ಹ್ಯಾವಿಂಗ್ ಸೋ ಮಚ್ ಫನ್ ಅಂಡ್ ಐ ಆಮ್ ಸೋ ಪ್ರೌಡ್. ಅಂದ್ರೆ ಹಿ ಇಸ್ ಡೂಯಿಂಗ್ ಆನ್ ಆಲ್ಬಮ್ ಅಂಡ್ ಐ ಹರ್ಡ್ ಇಟ್. ಎಷ್ಟು ಚೆನ್ನಾಗಿ ಮಾಡಿದಾನೆ ಆಲ್ಬಮ್, ಎಷ್ಟು ಚೆನ್ನಾಗಿ ಮಾಡಿದಾನೆ, ಅದರಲ್ಲಿ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದಾನೆ ಸುನೀಲ ಅಂತ ಅಂದ್ರೆ ಮಾತಾಡೋಣ. ಡನ್ ಅ ಗ್ರೇಟ್ ಜಾಬ್, ತುಂಬಾ ಇಷ್ಟ ಆಯ್ತು. ಸೊ ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಾ ಸಂಜಿತ್? ನೀನೆಲ್ಲಿ ನಡವೆ ದೂರ ಅಂತ ರಾಫಿ ಸರ್ದು. ಬಸಪ್ಪ ನಮ್ಮ ಸೀಸನ್ ಹಾಡಿದ್ರು. ಬಸಪ್ಪ ಅವರೇ ನಿಮ್ಗಾಗಿ ಇದು. ಸ್ವೀಟ್. ಬಸಪ್ಪ ಅವರೇ, ನಿಮ್ಗೋಸ್ಕರ ನಮ್ ಸಂಜಿತ್ ಹೆಗಡೆ ಈ ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಗುಡ್ ಲಕ್, ಗುಡ್ ಲಕ್. ದೂರ ದೂರ ನೀನೆಲ್ಲಿ ನಡೆವೆ ದೂರ, ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ. ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ನೀನೆಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ನಗುವಾಗ ಎಲ್ಲ
ಅಳುವಾಗ ಯಾರು ಇಲ್ಲ, ಮುಳ್ಳಲ್ಲಿ ನಿನ್ನ ನಡೆಸಿ ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ. ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ನೀನೆಲ್ಲಿ ನಡೆವೆ ದೂರ, ಎಲ್ಲಿ ನಡೆವೆ ದೂರ, ದೂರ ದೂರ ದೂರ. ಈಗೇನಾದ್ರೂ ಸಣ್ಣದಾಗಿ ಒಂದು ಹೇರ್ ಪಿನ್ ಬಿದ್ರೂ ಶಬ್ದ ಕೇಳಿಸುತ್ತೆ. ಅಂಥ ಒಂದು ಸೈಲೆನ್ಸ್ನ ಸಂಜಿತ್ ಹಾಗೂ ಅವರ ಒಂದು ಸಾಂಗನ್ನು ಕ್ರಿಯೇಟ್ ಮಾಡಿದೆ. ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಗುರುಗಳೇ, ಮೊದಲನೇದಾಗಿ ಒಂದು ಒರಿಜಿನಲ್ ಸಾಂಗ್ ಎಸ್ಪೆಷಲಿ ಮೊಹಮ್ಮದ್ ರಫಿ ಸಾಬ್ ಹಾಡಬೇಕಾಗಿದ್ರೆ ಇಟ್ಸ್ ದಿ ಓನ್ಲಿ ಸಾಂಗ್ ಐ ಥಿಂಕ್ ಎಸ್ ಸಾಂಗ್ ಇನ್ ಕನ್ನಡ. ಸೊ ಅದು ಒಂದು ದಾಖಲೆ, ವಿಶೇಷವಾದ ದಾಖಲೆ ಅದು. ಸೊ ಅಂತಹ ಒಂದು ಹಾಡನ್ನ ಒಂದು ಅನ್ಪ್ಲಗ್ಡ್ ವರ್ಷನ್ ಥರ, ಒಂದು ಎಕ್ಸ್ಟೆಂಪ್ರರಿ ವರ್ಷನ್ ಥರ ಹಾಡೋದೇ ಒಂದು ದೊಡ್ಡ ಸಾಹಸ. ಮ್ಯೂಸಿಕ್ ಬಗ್ಗೆ ಇರುವಂತಹ ಒಂದು ಪ್ಯಾಷನ್, ಒಂದು ಲೈಕಿಂಗ್ ಏನಿದೆ, ಐ ಥಿಂಕ್ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಡೆಫಿನೆಟ್ಲಿ ಬ್ರಾಟ್ ಯು ಟಿಲ್ ಹಿಯರ್. ಕೀಪ್ ದಿ ಇಮೋಷನ್ ಇಂಟ್ಯಾಕ್ಟ್ ಆಫ್ ದ ಸಾಂಗ್, ಯೆಟ್ ನಿನ್ನದೇ ಆದಂತಹ ಶೈಲಿಯಲ್ಲಿ ನೀನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಹಾಡಿದ್ದು ಇಟ್ಸ್ ಅ ಕಮೆಂಡಬಲ್ ಜಾಬ್. ತುಂಬಾ ಸೋಲ್ಫುಲ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಗುರುಗಳೇ. ರಾಘು, ಅಮೇಸಿಂಗ್ ಸಿಂಗಿಂಗ್, ಏನು ಮಾತೇ ಇಲ್ಲ. ಸಂಜಿತ್ ಹಾಡುಗಾರಿಕೆ ಬಗ್ಗೆ ಜಡ್ಜ್ ಆಗಿ ಮಾತಾಡೋದಕ್ಕಿಂತ ನಾನೊಬ್ಬ ಆಡಿಯನ್ಸ್ ಆಗಿ ಎಷ್ಟು ಇಷ್ಟಪಡ್ತೀನಿ ನೀವು ಹಾಡೋದನ್ನ, ನೀವು ಮಾಡ್ತಿರೋ ಕೆಲಸನ, ಇದ್ರ ಬಗ್ಗೆ ಮಾತ್ರ ಹೇಳಬಲ್ಲೆ. ಯಾಕಂದ್ರೆ ಇದು ಒಂದು ಅಪರೂಪವಾದಂಥ ಹಾಡಿದು. ನೀವು ಹಾಡಿರೋ ಹಾಡಲ್ಲಿ ಮೆಲಡಿ, ಪಾಂಡಿತ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಥ ಅದು ವಿಪರೀತ ಇದೆ. ಹಾಗಾಗಿ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ನಗುವಾಗ ಎಲ್ಲರೂ ನಂಟ್ರು, ಅಳುವಾಗ ಯಾರು ಇಲ್ಲ ಅನ್ನೋದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಕನೆಕ್ಟ್ ಏನಿದೆ ಅದನ್ನ ನೀವು ಬಹಳ ಚೆನ್ನಾಗಿ ಎದೆಗೆ ರಪ್ಪ ತಗೊಂಡು ಹೊಡೆದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಅಚೀವ್ಮೆಂಟ್ಸ್. ಆಲ್ ದ ಬೆಸ್ಟ್. ನೀವು ಯಾವತ್ತು ಮಾತಾಡಿ ಅಂತ ಹೇಳ್ತೀರಾ, ನಾನು ಮಾತಾಡಲ್ಲ. ನನ್ಗೆ ಸಡನ್ ಆಗಿ ನೆನಪಾಯ್ತು. ಆಕ್ಚುಲಿ ಅವತ್ತಿಂದ ಅಬ್ಬೆ ತೀರೋದಾಗ ಇಲ್ಲೇ ಇದ್ದೆ. ವೆನ್ ಶಿ ಹಡ್ ಕಮ್ ಟು ದ ಶೋ ಅಂಡ್ ಆಲ್. ಅಬ್ಬೆ is his, ನನ್ನ ಅಜ್ಜಿ. ಸೊ ಅವ್ರನ್ನ ಆಫ್ಟರ್ ಶಿ ಪಾಸ್ ಬಾಡಿನ ಮಣಿಪಾಲಿಂದ ನನ್ನ ಊರಿಗೆ ತಗೊಂಡು ಹೋಗ್ತಿದ್ದಾರೆ ಗಾಡೀಲಿ. ಆವಾಗ ಹಾಡಿದು ಅವ್ರ ಕೊನೆ ಕ್ಷಣಗಳಲ್ಲಿ ಎಷ್ಟು ಪ್ರೀತಿ ಕೊಟ್ಟಿದೆ ಅಂದರೆ ಈ ಚಾನೆಲ್. ನಾನು ಎಲ್ಲಿ ಹೋದ್ರು ಅಬ್ಬೆ ಹೇಗಿದ್ಲು ಅಂತ ಕೇಳ್ತಾ ಇದ್ರು. ಸೊ ಐ ಥಿಂಕ್ I will, and my entire family, we're always grateful. Thank you so much, Zika. She was one of the most beautiful souls. ಎಷ್ಟು ಮುದ್ದು ಅಂದರೆ ರಾಘು, ಅದು ಬೆಳ್ಳಿಗೆ ಕೆಂಪು ಕೆನ್ನೆಯಲ್ಲಿ ಕುತ್ಕೊಂಡು ಅವ್ರಿಗೆ ಅವ್ರ ಮೊಮ್ಮಗ ಹಾಡೋದಂದ್ರೆ ಇಷ್ಟ. ಆ್ಯಂಡ್ he is still, I'm sure, very attached to his ಅಬ್ಬೆ. ಇವತ್ತು ಸಂಜಿತ್ತು ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇದನ್ನು ನಾನು ಪ್ರತಿ ಬಾರಿ ಹೇಳ್ತೀನಿ. ಬಿಕಾಸ್ ನಾನು ಸ್ವಲ್ಪ ನನ್ನ ಬೆನ್ನು ತಟ್ಕೊಂಡು ಹೇಳ್ತೀನಿ. ಅಂದರೆ ಇವ್ರು ನಮ್ಮ ಹುಡುಗ, ನಮ್ಮ ವೇದಿಕೆ ಹುಡುಗ. ಕನ್ನಡ, ತಮಿಳು, ತೆಲುಗು ಎಲ್ಲಿ ಹೋದ್ರೂ ಸೂಪರ್ ಹಿಟ್ ಹಾಡುಗಳ ಹೆಸರಲ್ಲಿ, ಸಾಲಲ್ಲಿ ಸಂಜಿತ್ ಹೆಗ್ಡೆ ಅವರ ಹೆಸರಿದೆ. ಈ ಎಲ್ಲದರ ಹಿಂದೆ ಅವರ ಅಬ್ಬೆ ನಿಂತಿದ್ದಾರೆ. ಅದಕ್ಕೆ ಅವರಷ್ಟು ಬೆಳೀತಾ ಇರೋದು. ಆ ಟ್ಯಾಲೆಂಟ್ ಹಿಂದೆ, ಆ ಪ್ರತಿಭೆ ಹಿಂದೆ ಅವರ ಅಬ್ಬೆ ನಿಂತಿರೋದಕ್ಕೆ ಇವತ್ತು ಸಂಜಿತ್ ಹೆಗ್ಡೆ ಅಷ್ಟೆಲ್ಲ ಸುತ್ತಾಡಿದ್ರು ಒಂದು ಫೋನ್ ಕಾಲ್ ಜೀ ಕನ್ನಡದಿಂದ ಬಂದರೆ ಸಂಜಿತ್ ಮೇಕ್ ಶ್ಯೂರ್ ಹಿ ಈಸ್ ಹಿಯರ್. ಅಂದರೆ ಈ ವೇದಿಕೆಗೆ ಅವ್ರು ಕೊಡುವಂಥ ಒಂದು ರೆಸ್ಪೆಕ್ಟ್ ಇದೆಯಲ್ಲ, ಅದು ನಾವು ಎಲ್ಲರೂ ಕಲಿಬೇಕು, ಅದನ್ನು ನಾವು ಮರಿಬಾರ್ದು. ದಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಇದು ಸ್ವಲ್ಪ ಇಮೋಷನಲ್ ಆಗಿತ್ತು. ಜಸ್ಟ್ ಬ್ರಿಂಗ್ ಔಟ್ ಆಫ್ ದ ಇಮೋಷನ್. ನಾನು ಅಲ್ಲಿ ಕೂತಿದ್ದೆ ಸಂಜಿತ್. ಜ್ಞಾನೇಶ ಬಂದು ನನ್ನ ಹತ್ರ ಏನು ಕೇಳಬೇಕು ಸಂಜಿತ್ ಹೆಗ್ಡೆ ಬಗ್ಗೆ. ಅಕ್ಕ, ಇವರು ಬೇರೆ ದೇಶದವ್ರ ಅಕ್ಕ? ಜಾಸ್ತಿ ಇವರು ಯಾಕೋ ಜ್ಞಾನೇಶ ಅಂದರೆ, ಅಕ್ಕ ಏನ್ ತಿಂತಾರೆ ಇವರು, ಏನ್ ತಿನ್ಬೋದು ಅಂತ ಕೇಳಿದಕ್ಕೆ ಜ್ಞಾನೇಶ್ ಉತ್ತರ ಜ್ಞಾನೇಶ್ ಹತ್ರದಿಂದಾನೇ ತಗೊಳ್ಳೋಣ. ಎಸ್ ಜ್ಞಾನೇಶ. ಏನು ಜೋಕಿಗೆ
ಏನ್ ತಿನ್ಬೋದು? ಮಸಾಲೆ ದೋಸೆ. ಇಲ್ಲ ಇಲ್ಲ, ಏನೋ WWF ಅಲ್ಲಿ ಬರೋ ಯಾರು ಹೇ, ಇದು ಬೋಗಿಮಾನ್ ಬಾಗಿಮಾನ. ಬೋಗಿಮಾನ್ ಬೋಗಿಮಾನ್. ಬೋಗಿಮಾನ್ ಯಾರು ಅವ್ರು ಅವರು? ಹುಳ ತಿಂತಾರೆ. ಅವ್ನು ಅದನ್ನ ಹೇಳಿದ್ದು ಅಕ್ಕ. ಅವ್ರು ನೋಡಿ ಅದಕ್ಕೆ ಅವ್ರು ಹುಳ ತರ ಸಣ್ಣಗಿದಾರಲ್ವಾ ಅಕ್ಕ ಅಂತ. ಯೋಚನೆ ಲೆವೆಲೇ ಬೇರೆ ಬೇರೆ ದೇಶದವ್ರು ಅಕ್ಕ ಅವರು ಅಂತೆ. ಅವರಿಗೆಲ್ಲ ಎಲ್ಲ ಭಾಷೆ ಬರುತ್ತಲ್ಲ, ಅದಕ್ಕೆ ಅನ್ಕೊಂಡ್ರೆ ಅವ್ರು ಚೈನಾದವರು. ಅವನಿಗೆ ಚೈನೀಸ್ ಬರಲ್ಲ ಕಣ ಅವನ್ಗೆ. ಬರಲ್ವಾ? ಈಗ ನನಗೆ ಜ್ಞಾನೇಶನ ಆಸೆ ಗೊತ್ತಾಗಿದೆ. ಜ್ಞಾನೇಶ್ ವಾಂಟ್ಸ್ ಟು ಬಿಕಮ್ ಲೈಕ್ ಸಂಜಿತ್ ಹೆಗ್ಡೆ, ಓಕೆನಾ? ಈಗ ಜನರಲಿ ನಾವು ಬೇರೆಯವ್ರು ಅವ್ನು ಪ್ರಿಯಾಂಕಾ ಚೋಪ್ರಾ ಥರ ಆಗ್ಬೇಕು, ಅವನ ಥರ ಹಂಗಿರುತ್ತಲ್ಲ. ಜ್ಞಾನೇಶನ್ಗೆ ನಾನು ಸಂಜಿತ್ ಅಣ್ಣನ ಥರ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಬಾರೋ ಜ್ಞಾನೇಶ ಇಲ್ಲಿ. ಈಗ ಇನ್ಸ್ಟಾ ಓಪನ್ ಮಾಡಿ, ಫೇಸ್ಬುಕ್ ಓಪನ್ ಮಾಡಿ, ಟ್ವಿಟ್ಟರ್ ಓಪನ್ ಮಾಡಿ, ಯಾವ ಟಿಕ್ಟಾಕ್ ಓಪನ್ ಮಾಡಿ, ಸಂಜಿತ್ ಹೆಗ್ಡೆ ನಿಹಾಲ್ತಾ ಅವರ ಹಾಡು ಟ್ರೆಂಡಿಂಗ್ ಆಗಿ ವೈರಲ್ ಆಗೋಗ್ಬಿಟ್ಟಿದೆ. ಶ್ರಾವಣ ಕಳೆದು. ಈಗ ಅದನ್ನ ಜ್ಞಾನೇಶ್ ಹೇಳ್ಕೊಡ್ತಾರ ಅವರು. ಅವ್ರ ತರ ಹಾಡು ನೀನು. ಕಮಾನ್ 3, 2, 1 ಸ್ಟಾರ್ಟ್. ಶ್ರಾವಣ ಕಳೆದು. ಆಮೇಲೆ ಆಮೇಲೆ ನಾನು ಮರುಳನು ಹಳೆದು. ಮರುಳನು ಹಳೆದು. ಮರುಳನು ಹಳೆದು. ಇವನ್ ಏನನ 5, 6, 7, 8 5, 6, 7, 8 ಅದೇ ಮಾಡ್ತಾವ. ಹೆಂಗ್ ಮಾಡ್ಬಿಡಕಣೋ. ಈಗ ಒಂದ್ ಕೆಲ್ಸ ಮಾಡು, ನೀ ಇಲ್ ಬಾ ಕಂದ. ನೀ ಸೇಮ್ 4 ಲೈನ್ಸ್ ಪ್ಲೇಸ್ಮೆಂಟ್ ಜೊತೆ ಹಾಡ್ ತೋರ್ಸಿ ಹೆಂಗ್ ಆಡ್ತಾನ ನೋಡಿ ಇವಾಗ. ಶ್ರಾವಣ ಕಳೆದು ಮರುಳನು ಹಳೆದು 100 ಸವಿದು ಕೂತರು. ಕಡಲ ಬೀಸೋ ಗಾಳಿಗವನು ಮಾತನಾಡಲು, ಕೇಳದಪ್ಪಿಸು ಮಾತಿಗಿವಳು ಮರುಳನಾಗದು. ನಗ್ನಗ್ತಾ ನನ್ನ ಮನಸ್ಸು ಎತ್ಕೊಂಡು ಹೋಯ್ತಾಳಲ್ಲೋ. ಅಯ್ಯಯ್ಯಯ್ಯೋ. ಈಗ ಗೊತ್ತಾಯ್ತು ಸಂಜಿತ್ ಬಾಯಿ ಕಡೆ. ಈಗ ನೋಡು, ಈಗ ನೀನ್ ನೋಡು ಸಂಜಿತ್ ಅವನ್ನ. ಓ ಇರೋ ಇಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಓ ಒಯ್ ಅಂತ. ಕರೆಕ್ಟ್. ಈಗ ಸಂಜಿತ್ ಹೆಗ್ಡೆ ನೀನು. ಸಂಜಿತ್ಗೆ ಚಪ್ಪಾಳೆ. ಓ ಸರ್, ಒಂದು ಸ್ವಲ್ಪ ಮಾನಿಟರ್ ಕೊಡಿ. ಜರಾಯ್ ಸರ್ ಜೊತೆ ಮಾತಾಡು. ಸರ್, ಒಂದು ಸ್ವಲ್ಪ ಪ್ಯಾಡಿಗೆ ಜುಮ್ಚಕ್ ಯಾವಾಗ ಮಾಡಿದ್ದೀನಿ ಇದೆಲ್ಲ? ಗಾಡಿಗೆ ಜುಮ್ಚಕ್ಕ, ನದಿಗೆ ನೀರ್ ಆ ಥರ ಇರೋದು. ಈಗ ಒಂದ್ ನಿಮಿಷ ಬಾಸ್ಕಿ ಅಂದ್ರೆ ಸುನಿಲ್ ನೀನೆ ರೋಲಿಂಗ್ ಹೇಳ್ಬಿಟ್ಟು ಶುರು ಮಾಡ್ಸಪ್ಪ. ಎನರ್ಜಿ ಇರ್ಲಿ, ಚಪ್ಪಾಳೆ. ಆಡಿಯನ್ಸ್ ಬಿಚ್ಚಿಗ. ತಮ್ಮ ರೈಟ್. ಓ ಗಟ್ಟದ ಅಂಚಿನ ಯಾಕಂತ ಬೆಟ್ಟು ತೆಲೆನ ಹಿಂಕೆಗೆ ಮುಂಕೆ ತಾಗಿನಾಗಿ ಅಯ್ಯಯ್ಯೋ. ಶ್ರಾವಣ ಕಳೆದದು. ಶ್ರಾವಣ ಕಳೆದು ಏನದು? ಮರುಳನು ಹಳೆದು. ಮರುಳನ ಹಳೆದು. ಕಡಲ ಬೀಸು ಮಾತಿಗೆ ಮನು ಮರುಳನಾದನು. ಕಾಳದ ಬಿಸಿ ಮಾತಿಗೆ ಮನು ಮರುಳನಾದನು. ನಗ್ನಗ್ತಾ ನನ್ನ ಮನಸ್ಸು ನಗ್ನಗ್ತಾ ನನ್ನ ಮನಸ್ಸು ಎತ್ಕೊಂಡು ಹೋಯ್ತಾಳಲ್ಲೋ. ಅಯ್ಯಯ್ಯೋ. ಇವನು ಜ್ಞಾನೇಶ ಸಂಜಿತ್ತರ ಇಷ್ಟನ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಜ್ಞಾನೇಶ ಒಂದ್ಸಲಿ ಎದ್ದು ನಿಂತಿ ಪ್ರತಿಭೆಗೆ ಚಪ್ಪಾಳೆ ಆಡ್ಬೇಕು. ಆಡಿಯನ್ಸ್ ಐ ಮೀನ್ ಆ ಚಿಕ್ಕ ವಯಸ್ಸಲ್ಲಿ ಅವನ ಅಬ್ಸರ್ವೇಷನ್ ನೋಡಿ. ಅವ್ನ್ ಚಿಕ್ಕ ವಿಷಯ ಅವ್ನ ಹೇರ್ ಹಿಂಗ್ ಮಾಡ್ಕೊಳ್ಳೋದು. ಓ ಅದು ಫಸ್ಟ್. ಆಮೇಲೆ ಮೈಕ್ ಮೂಮೆಂಟು. ಅಂದ್ರೆ ಅವನು ಇನ್ನೆಷ್ಟು ಮನಸ್ಸಲ್ಲಿ ಅವನು ನಾನು ಸಂಚಿತ್ ಅಣ್ಣನ ತರ ಆಗ್ಬೇಕು ಅಂತ ಅವ್ನು ಆಸೆ ಪಡ್ತಾನೆ. ಎಸ್ ಸಂಜಿತ್
ದಿಸ್ ಮೇಕ್ಸ್ ಯು ಫೀಲ್ ಪ್ರೌಡ್ isn't it? ಏನ್ ಹೇಳೋದು, ನಾನು ಮಾಡದೇ ಇರೋದೆಲ್ಲ ಮಾಡಿದ್ಯಾ, ನೆಕ್ಸ್ಟ್ ನಾ ಮಾಡ್ತೀನಿ. ಅರ್ಥ ಆಗಿಲ್ಲ. ಕೊನೆಗೆ ಇದೇ ಜ್ಞಾನೇಶ ಅಕ್ಕ ಏನಕ್ಕ ಕೊನೆಗೆ ಅನ್ನ ಸಾಂಬಾರ್. ಅನ್ನ ಸಾಂಬಾರ್ ಅಂದ್ರೆ ಜ್ಞಾನೇಶ ಅದ್ಭುತವಾದಂತ ಗಾಯಕ ಅಂತ ನಮಗ್ ಗೊತ್ತು, ಸೂಪರ್ ಡಾನ್ಸರ್ ಅಂತ ನಮಗ್ ಗೊತ್ತು, ಇಷ್ಟು ಒಳ್ಳೆ ಆಕ್ಟರ್ ಅಂತ ಈ ವೇದಿಕೆ ಮೇಲೆ ಪ್ರೂವ್ ಮಾಡಿದಾನೆ ನಮ್ಮ ಜ್ಞಾನೇಶ. ಥ್ಯಾಂಕ್ ಯು ಸಂಜತ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಜ್ಞಾನೇಶ. ಥ್ಯಾಂಕ್ ಯು. ಅಯ್ಯಯ್ಯ, ಸುನಿಲ್ ಟೀಮ್ ಇಂದ ಒಬ್ಬ ಮೈಕ್ ಟೈಸನ್ ಬಂದು ಧೂಳ್ ಎಪ್ಸಿದ್ರು, ಆದ್ರೆ ಇನ್ನೊಂದು ಪುಟ್ಟ ಪ್ರತಿಭೆ ಬಂದು ಎದ್ದಿರೋ ಧೂಳ್ನ ಒರೆಸ್ಬಿಟ್ರು, ಅದು ಜ್ಞಾನೇಶ. ಈಗ ನನಗೆ ಸುನಿಲ್ ನೋಡಿದ್ರೆ ಒಂದು ಹಾಡು ಜ್ಞಾಪಕ ಬರ್ತಿದೆ, ಎಲ್ಲಿಗೆ ಪಯಣ ಯಾವುದೋ ದಾರಿ. ಅಯ್ಯೋ, ಇದು ಈ ಕಡೆ ಆಗ್ತಾ ಇರೋಂತ ನೋವು, ಈ ಕಡೆ ಏನಾಗ್ತಾ ಇದೆ. ಚೆನ್ನಪ್ಪ ವೆಯ್ಟ್ ಲಾಸ್ ಆಗ್ಬೇಕಂತ ಯಾರ್ಯಾರು ಏನೆಲ್ಲ ಮಾಡ್ತಾರೆ, ನೀವು ಬರೀ ಮನ್ವಿತ್ ಪಕ್ಕದಲ್ಲಿ ಕುತ್ಕೊಂಡು ಬರೀ ಮಾತ್ ಕೇಳಿ 6 kg ಇಳಿಸ್ಕೊಂಡಿದ್ದೀರಲ್ಲ, ಅಮೇಸಿಂಗ್. ಸೊ ನಿಮ್ ಟೀಮ್ ಇಂದ ಯಾರನ್ನ ಕಳಿಸ್ತಾ ಇದ್ದೀರಾ? ನೀನೇ ಹೇಳ್ಬಿಡಪ್ಪ. ನಮ್ಮ ಟೀಮಿನಿಂದ ಮೆಹಬೂಬ್ ಸರ್ ಅನ್ನು ನಾವು ಕಳಿಸ್ತಾ ಇದ್ದೇವೆ. ಓಹ್, ಕಳಿಸ್ತಾ ಇದಾರಂತೆ, ಬನ್ನಿ ಮೆಹಬೂಬ್ ಸಾಬ್. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ನಾ ಕಾಣದೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ. ಹಾ ಮೆಹಬೂಬ್ ಸಾಬ್, ನಿನ್ನದೇ ನೆನಪು ದಿನವೂ ಮನದಲ್ಲಿ. ಆ ಹಾಡು ಹೇಗೆ ಅನ್ಸ್ತು ಗುರುಗಳೇ ನಿಮ್ಗೆ? ನನಗೆ ಮೆಹಬೂಬನ್ನು ಕೇಳಬೇಕು. ಈ ಥರದ ಭಿನ್ನವಾದ ಹಾಡುಗಳನ್ನೆಲ್ಲ ಹಾಡಿದಾಗ ಮೆಹಬೂಬ್ಗೆ ಒಳಗಡೆ ಏನ್ ಅನ್ಸುತ್ತೆ, ಯಾವ ಥರದ ಒಂದು ಭಾವನೆ ಬರುತ್ತೆ? ಸರ್, ಒಂದು ಹೊಸ ಥರದ ಅನುಭವ ಆಗುತ್ತೆ. ಆಹಾ, ಮತ್ತೆ ಮೆಹಬೂಬ್ದು ನಮ್ಮ ಆ ಒಂದು ಎಕ್ಸ್ಪ್ರೆಷನ್ಸೇ ಮರ್ತು ಹೋಗಿದೀವಿ. ಹಾ, ಪ್ರಿಯೇ ಅನು ಅನು ಪ್ರಿಯೆ ಅಂತ ತಾವು ಹೇಳಿದ್ರೆ ಅದಕ್ಕೊಂದು ಪರಿಪೂರ್ಣತೆ ಬರುತ್ತೆ. ಪ್ರಿಯಾ, ಇಷ್ಟೆಲ್ಲ ನಾವು ತನಿಖೆ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಒಳಗಡೆ ಆಹಾಗಳ ಆಹಾ ಇದೆ, ಅದಿರೋದ್ರಿಂದ ಇಂಥ ರೊಮ್ಯಾಂಟಿಕ್ ಸಾಂಗ್ಸು ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತೀರಾ ನೀವು. ತುಂಬಾ ತುಂಬಾ ಮುದ್ದಾಗಿ ಹಾಡಿದ್ರಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಅಜ್ಜನ ಒಂದು ಆಶೀರ್ವಾದದಿಂದ ನೀವು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ನಿರಂತರವಾಗಿ ಪರ್ಫಾರ್ಮ್ ಮಾಡ್ತೀರಾ ಕೂಡ ಮುಂದೆ ಕೂಡ. ಬಟ್ ಈ ಥರದ ಹಾಡುಗಳು ಕೂಡ ನೀವು ಹಾಡಿದಾಗ ನಮಗೆಲ್ಲ ಅದಕ್ಕೆ ಏನೋ ಇಲ್ಲದಂಥ ಒಂದು ಖುಷಿ, ಒಂದು ಆನಂದ. ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಹಾಡಿದ್ರಿ. ಪ್ಲೀಸ್. ಥ್ಯಾಂಕ್ ಯು ಗುರುಗಳೇ. ರಾಘು, ಮೆಹಬೂಬ್ ಸರ್ದು ಒಂದು ಗುಣ ಇದೆ, ಹಾಡನ್ನ ಎಲ್ಲಿ ಕರ್ಕೊಂಡು ಹೋಗೋದು ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಅಂತ, ಹಾಡ್ ಜೊತೆ ಹೋಗ್ತಾ ಇರ್ತಾರೆ. ನಿಮ್ಮ ಹಿಂದೆ ನಾವು ಬಂದ್ವಿ ಮೆಹಬೂಬ್ ಸರ್, ಬಹಳ ಚೆನ್ನಾಗಿ ಹಾಡಿದ್ರಿ, ಬಹಳ ಸೊಗಸಾಗಿ ಹಾಡಿದ್ರಿ. ಆ ಎಕ್ಸ್ಪ್ರೆಷನ್ಗಳನ್ನ ಎಷ್ಟು ಬೇಕೋ ಇದನ್ನ ನಾನು ಇನ್ನೂ ಹೆಚ್ಚು ನನ್ನಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹಾಡಬೇಕು ಅನ್ನೋ ನಿಮ್ಮ ಪ್ರಯತ್ನ ಇದೆಯಲ್ಲ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಅದು ಬಹಳ ಬಹಳ ಇಷ್ಟ ಆಯಿತು ಮೆಹಬೂಬ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ರಾಘು. ಸೊ ಸಂಜಿತ್,
ಒಂದ್ ಕಡೆ ಮೈಕ್ ಟೈಸನ್ ಸಂಜಿತ್ ಹೆಗಡೆ ಆದ್ರೆ ಇನ್ನೊಂದ್ ಕಡೆ ಉತ್ತರ ಕರ್ನಾಟಕದ ಉಸ್ತಾದ್ ನಮ್ಮ ಮೆಹಬೂಬ್ ಸಾಬ್ ಅವರು. ಇವರಿಬ್ಬರಲ್ಲಿ ಗೆಲುವು ಯಾರಿಗೆ ಅನ್ನೋದು ನಮ್ಮ ಜಡ್ಜಸ್ ಈಗ ಹೇಳಲಿದ್ದಾರೆ. ಇಬ್ಬರ ಒಂದು ಗಾಯನದಲ್ಲೂ ಒಂದು ಎಫರ್ಟ್ ಇತ್ತು. ಓಕೆ, ಅದು ನಮ್ಮಿಬ್ರಿಗೂ ಇಷ್ಟ ಆಯ್ತು. ಆ ಎಫರ್ಟ್ ಮ್ಯೂಸಿಕಲಿ ಒಂದು ಎಕ್ಸ್ಪೆರಿಮೆಂಟೇಷನ್ ಮತ್ತೆ ಒಂದು ಡಿಫ್ರೆಂಟ್, ಅದಕ್ಕೆ ಒಂದು ಬೇರೆನೆ ಬಣ್ಣ ಕೊಡುವಂತಹ ಒಂದು ಪ್ರಯತ್ನ ಏನಿತ್ತು, ಅದಕ್ಕೆ ಸಂಚಿತ್ಗೆ ವಿ ವಿಲ್ ಗಿವ್ ಹಿಮ್ 10 marks ಫಾರ್ ದಟ್. ಇರ್ಲಿ. ಆಮೇಲೆ ಮೆಹಬೂಬ್ ಅವರು ಒಳಗಡೆ ಆಹಾ 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 ಅಂತ ಒಂದು 10 ಸಲ ಬಂದಿದ್ರಿಂದ ಅವ್ರಿಗೂ 10 ಅಂಕಗಳನ್ನು ಕೊಟ್ಬಿಡೋಣ. ಥ್ಯಾಂಕ್ ಯು ಸರ್. ಸೊ ಎರಡು ತಂಡಗಳಿಗೆ ಸಿಕ್ಕಿದೆ 10 ಪಾಯಿಂಟ್ಸ್. ಮೆಹಬೂಬ್ ಸಾಬ್ ಟೀಮ್ ಚೆನ್ನಪ್ಪ ಕಡೆ ಹೋಗ್ತಾರೆ. ಸಂಜಿತ್ ನೀವು ಚೈನಾಗ್ ಹೋಗಿ. ಕ್ಲಾಸಿಕ್ ಹಿಟ್ಸ್ ರೌಂಡ್ ಅಲ್ಲಿ ಎರಡು ತಂಡಗಳು ಅತಿ ಅದ್ಭುತವಾಗಿ ಹಾಡಿ 10 ಪಾಯಿಂಟ್ಸ್ ನ ಗಳಿಸಿದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಯಾರು ಎಷ್ಟು ಪಾಯಿಂಟ್ಸ್ ತಗೋತಾರೆ, ಕಾಂಪಿಟೇಷನ್ ಮುಗಿಯೋದಕ್ಕೆ ಬಹಳ ಹತ್ರವಾಗ್ತಾ ಇದೀವಿ ನಾವು. ಸೊ ವಿನ್ನರ್ ಪಟ್ಟ ಯಾರಿಗೆ ಸಿಗುತ್ತೆ, ಆ ಕಪ್ ಯಾರು ಗೆಲ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಗಾನ ತಾರೆಗಳ ಜಿ ಸೂಪರ್ ಸ್ಟಾರ್ಸ್. ಜಯ ಜಯ ಜಾಕೆಟ್ಟು ಚೈನ್ ಗಂಡ ರಾಕೆಟ್